ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಬಿಬಿ ಶಿವಪ್ಪ ಅವರು ತಮ್ಮ ಸ್ವಂತ ಆಸ್ತಿಯನ್ನು ಮಾರಾಟ ಮಾಡಿ ಪಕ್ಷ ಸಂಘಟನೆಗೆ ಸಮರ್ಪಿಸಿದ ಅಪರೂಪದ ನಾಯಕರು ಎಂದು ಶಾಸಕ ಸಿಮೆಂಟ್ ಮಂಜು ಅವರು ಸ್ಮರಿಸಿದ್ದಾರೆ. ಬುಧವಾರ ಯಸಳೂರಿನ ನಂದೀಶ್ವರ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಕಲೇಶಪುರ ಮಂಡಲದ ವತಿಯಿಂದ ಆಯೋಜಿಸಿದ್ದ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಬಿಬಿ ಶಿವಪ್ಪ ಅವರ 9ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಿಬಿ ಶಿವಪ್ಪ ಅವರ ರಾಜಕೀಯ ಜೀವನ, ಸಂಘಟನಾ ಶಕ್ತಿ ಹಾಗೂ ವ್ಯಕ್ತಿತ್ವವನ್ನು ಕೊಂಡಾಡಿದರು. ಬಿಬಿ ಶಿವಪ್ಪ ಅವರು ಈ ಕ್ಷೇತ್ರವನ್ನು 2 ಬಾರಿ ಪ್ರತಿನಿಧಿಸಿ ಶಾಸಕರಾಗಿ ಸೇವೆ ಸಲ್ಲಿಸಿದವರು. ಅಲ್ಲದೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸಿದ ನಾಯಕರು. ಇಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ವಿಧಾನಸಭೆ ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನಗಳವರೆಗೆ ಎಲ್ಲೆಡೆ ಪೈಪೋಟಿ ಇದೆ. ಆದರೆ ಶಿವಪ್ಪ ಅವರ ಕಾಲದಲ್ಲಿ ಬಿಜೆಪಿ ಸಂಘಟನೆ ಆರಂಭಿಕ ಹಂತದಲ್ಲಿದ್ದಾಗ ಪಕ್ಷದ ಜವಾಬ್ದಾರಿ ಹೊರುವವರೇ ವಿರಳರಾಗಿದ್ದರು. ಅಂತಹ ಸಂಕಷ್ಟದ ಸಂದರ್ಭದಲ್ಲಿ ತಮ್ಮ ಸ್ವಂತ ದುಡಿಮೆಯ ಹಣವನ್ನು ಪಕ್ಷಕ್ಕೆ ಸಮರ್ಪಿಸಿ ತಮ್ಮ ತೋಟ ಹಾಗೂ ಕಾಫಿ ಬೆಳೆ ಮಾರಾಟ ಮಾಡಿ ಪಕ್ಷ ಕಟ್ಟಿದ ರಾಜ್ಯದ ಏಕೈಕ ನಾಯಕರಲ್ಲಿ ಬಿಬಿ ಶಿವಪ್ಪ ಅವರು ಪ್ರಮುಖರು. ಇದನ್ನು ನಾವು ಹೆಮ್ಮೆಯಿಂದ ಹೇಳಬಹುದು ಎಂದು ಹೇಳಿದರು. ಇಂದಿಗೂ ಪಕ್ಷದ ಸಭೆ ಸಮಾರಂಭಗಳು ಹಾಗೂ ಕಾರ್ಯಕಾರಿಣಿ ಸಭೆಗಳಲ್ಲಿ ಬಿಬಿ ಶಿವಪ್ಪ ಅವರ ಹೆಸರು ಗೌರವದಿಂದ ಪ್ರಸ್ತಾಪವಾಗುತ್ತದೆ. ಇತ್ತೀಚೆಗೆ ನಡೆದ ವಿವಿಧ ಸಭೆಗಳಲ್ಲಿಯೂ ಹಿರಿಯ ನಾಯಕರು ಅವರ ಸೇವೆಯನ್ನು ಸ್ಮರಿಸಿದ್ದಾರೆ. ಬಿಜೆಪಿ ತನ್ನ ಇತಿಹಾಸವನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದಕ್ಕೆ ಇದುವೇ ಸಾಕ್ಷಿ. ಇತ್ತೀಚಿನ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿಯೂ ಮಾಜಿ ರಾಜ್ಯಾಧ್ಯಕ್ಷರಾಗಿ ಅವರ ಭಾವಚಿತ್ರವನ್ನು ಪ್ರದರ್ಶಿಸಿ ಗೌರವ ಸಲ್ಲಿಸಲಾಗಿತ್ತು. ಅದನ್ನು ನೋಡಿ ನಮಗೆ ಅಪಾರ ಸಂತೋಷವಾಯಿತು ಎಂದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ಮಾತನ್ನು ಉಲ್ಲೇಖಿಸಿದ ಶಾಸಕ ಮಂಜು, ಇಂದು ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಸುವರ್ಣ ಯುಗವನ್ನು ಕಾಣುತ್ತಿದೆ. ನರೇಂದ್ರ ಮೋದಿ ಅವರಂತಹ ಪ್ರಧಾನಮಂತ್ರಿಯನ್ನು ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಶ್ರೇಷ್ಠ ನಾಯಕರನ್ನು ದೇಶಕ್ಕೆ ನೀಡಿರುವ ಪಕ್ಷ ಬಿಜೆಪಿ. ಹಲವು ರಾಜ್ಯಗಳಲ್ಲಿ ಅಧಿಕಾರ ನಡೆಸುತ್ತಿರುವ ಪಕ್ಷದ ಬೆಳವಣಿಗೆಯ ಹಿಂದೆ ಬಿಬಿ ಶಿವಪ್ಪ ಅವರಂತಹ ತ್ಯಾಗಮಯ ನಾಯಕರ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ಬಿಬಿ ಶಿವಪ್ಪ ಅವರ ಸರಳತೆ ಹಾಗೂ ಮಾನವೀಯ ಗುಣಗಳನ್ನು ಸ್ಮರಿಸಿದ ಅವರು, ಸಕಲೇಶಪುರ ಕ್ಷೇತ್ರದ ಜನರು ಇಂದಿಗೂ ಅವರನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾರೆ. ಅವರು ಎಂದಿಗೂ ಅಹಂಕಾರದಿಂದ ಮಾತನಾಡಲಿಲ್ಲ. ಸಮಾಜದ ಯಾವುದೇ ವರ್ಗದ ವ್ಯಕ್ತಿಯನ್ನು ಅವಹೇಳನ ಮಾಡುವ ಮಾತು ಆಡಲಿಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರನ್ನೂ ಸಮಾನ ಗೌರವದಿಂದ ಕಾಣುತ್ತಿದ್ದ ಅವರ ವ್ಯಕ್ತಿತ್ವವೇ ಅವರನ್ನು ಜನಮನದಲ್ಲಿ ಶಾಶ್ವತವಾಗಿ ಉಳಿಸಿದೆ ಎಂದು ನುಡಿದರು. ಇಂಥ ವ್ಯಕ್ತಿ ಇರ್ತಕ್ಕಂಥ ಪಾರ್ಟಿ ಒಳಗಡೆ, ಇಂಥ ವ್ಯಕ್ತಿ ಶಾಸಕರಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಜನ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಶಾಸಕನಾಗಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಇದು ನನ್ನ ಸೌಭಾಗ್ಯ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಸಕಲೇಶಪುರ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚು ಬಲಿಷ್ಠವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಕರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ಬಿಬಿ ಶಿವಪ್ಪನವ್ರ ಮುಂದೆ ನಾನು ಮಾತನ್ನ ಕೊಡ್ತಾ, ಅದೇ ರೀತಿಯಲ್ಲಿ ಬಿಬಿ ಶಿವಪ್ಪನವ್ರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಬಿಬಿ ಶಿವಪ್ಪನವ್ರಿಗೆ ಯಾವುದೇ ರೀತಿ ನಮ್ಮ ಅಪ್ಪಾಜಿಯವರಿಗೆ ಮತ್ತೆ ಅವರ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಬಯಸಿ, ಈ ಒಂದು 9ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನನ್ನನ್ನು ಕೂಡ ಈ ಸುಸಂದರ್ಭದಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಅಪ್ಪಾಜಿಯವರ ಪಾದಾನುಗಳಿಗೆ ನಮಸ್ಕರಿಸಿ ನನ್ನ ಈ ಅನಿಸಿಕೆಯನ್ನ ಮುಟ್ಟುಕೊಳ್ಳುತ್ತೇನೆ. ಗೆಳೆಯರನ್ನು ಒಗ್ಗೂಡಿಸ್ಕೊಂಡು ಆದಷ್ಟು ನನ್ನ ಕೈಲಾದ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸುಶೀಲಮ್ಮ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕೋಸ್ಕರ ನಾನು ಪ್ರಯತ್ನ ಪಡ್ತೀನಿ. ಅವರು ಒಂದು ದೊಡ್ಡ ಸ್ಥಾನದಲ್ಲಿದ್ದರು, ಮಹಿಳಾ ಮೋರ್ಚಾ ಒಂದು ರಾಜ್ಯ ಸ್ಥಾನದಲ್ಲಿದ್ದು ಬಂದಿದ್ರು. ಆದರೂ ನನಗೂ ಒಂದು ಸ್ಥಾನ ಸಿಕ್ಕಿದೆ. ಅವರ ಒಂದು ಗೌರವನ ಉಳಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ತಿಳಿಸ್ತೀನಿ. ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ವೇಳೆ ನಿವೃತ್ತ ಶಿಕ್ಷಕರಾದ ಮಹೇಶ್ ಟಿ ಮಹೇಶ್ ಹಾಗೂ ರೇಣುಕಾ ಅವರುಗಳಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಭಾಜಪ ಮಂಡಲ ಅಧ್ಯಕ್ಷ ಒಳಲಳ್ಳಿ ಅಶ್ವಥ್, ಬಿಜೆಪಿ ಮುಖಂಡರಾದ ಜಯಮಾರುತಿ ದೇವರಾಜ್, ಜಯಪ್ರಕಾಶ್, ದೊಡ್ಡದಿಣ್ಣೆ ಪ್ರತಾಪ್, ಪವಿತ್ರ ಮಂಜುನಾಥ್, ನವೀನ್ ಗೌಡ ಬ್ಯಾಕ್ರವಳ್ಳಿ, ಜಯಣ್ಣ ಕಿತ್ಗಳಲೆ, ಉದಯ್ ಕುಮಾರ್, ಲೋಕೇಶ್ ಗೌಡ, ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ಸೇರಿದಂತೆ ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. You are watching TV 46 News Kannada.